ನೆಕ್ಸ್ಟ್ ಬರ್ತಕ್ಕಂದು ಕರ್ನಾಟಕದ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಯಾವ ಯಾವ ಬುಕ್ಗಳಲ್ಲಿ ಓದಬೇಕಾಗತ್ತೆ. ಸೊ ನಾನು ಹೇಳ್ತಕ್ಕಂದು ಒಟ್ಟು 3 ಬುಕ್ ರೆಫರ್ ಮಾಡ್ತಾ ಬರ್ತೀನಿ. ಒಂದು ಕರ್ನಾಟಕ ಹಿಸ್ಟ್ರಿ, ವಿನಾಯಕ ಒಂದು ಅಂಡವಳ್ಳಿ ಅಂತೇಳಿ ಇವ್ರದ್ದು ಬುಕ್ ಚೆನ್ನಾಗಿದೆ. ಇವರು ಕೂಡ ಒನ್ ಆಫ್ ದ ಓಕೆ ಮೈ ಫ್ರೆಂಡ್ ಓನ್ಲಿ, ತುಂಬ ಚೆನ್ನಾಗಿ ಬುಕ್ ಬರೆದಿದ್ದಾರೆ. ಯಾಕೆ ಈ ಬುಕ್ ರೆಫರ್ ಮಾಡಬೇಕು ಅಂದರೆ ಇಟ್ಸ್ ಇನ್ ದ ಬುಲೆಟ್ ಪಾಯಿಂಟ್. ಅದು ಬುಲೆಟ್ ಪಾಯಿಂಟಲ್ಲಿ ಇರೋದಕ್ಕೆ ನಿಮಗೆ ಓದ್ಕೊಳ್ಳೋಕೆ ಏನಾಗುತ್ತೆ, ತುಂಬಾ ಇಲ್ಲಿ ಈಸಿ ಆಗ್ತಕ್ಕಂಥದ್ದು. ಸೊ ಅದನ್ನು ಬಿಟ್ಟರೆ ಎಲ್ಲರೂ ಹೇಳ್ತಾರೆ ಸೂರ್ಯನಾಥ್ ಕಾಮತ್ ಓದ್ಕೊಂಡ್ರೆ ಈಸಿ ಅಂತ ಹೇಳ್ತಾ ಹೋಗ್ತಾರೆ. ನಾನು ಹೇಳ್ತೀನಲ್ಲ, UPSC ಸ್ಟೂಡೆಂಟ್ಸು ಇದನ್ನು ಹೇಳ್ತಾರೆ. ಪ್ರೀವಿಯಸ್ ಇಯರ್ KS ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಂಡ್ಬಂದಿರೋ ಸೂರ್ಯನಾಥ್ ಕಾಮತ್ ಓದ್ಕೊಳ್ಳೋಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಒಂದು ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಇಲ್ಲಿ ಈ ಬುಕ್ಕನ್ನು ಓದಬೇಕು ಅಂತಂದರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಒಂದು ಕನ್ಸಿಸ್ಟೆನ್ಸಿ ಇರಲೇಬೇಕಾಗತ್ತೆ. ನೆಕ್ಸ್ಟ್ ಲೆವೆಲ್ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನೀವು ಬುಕ್ ಓದೋಕ್ಕೆ ಆಗಲ್ಲ. ಬೇಕಾದ್ರೆ ನೀವು ಸೂರ್ಯನಾಥ್ ಕಾಮತ್ ತೊಗೊಂಡಿರೋ ಎಷ್ಟೋ ಜನ ಕೇಳಿ ಯಾರೂ ಕೂಡ ಈ ಬುಕ್ಗಳನ್ನ ಫಿನಿಷ್ ಮಾಡಿರೋದಿಲ್ಲ. ಆಗಲ್ಲ. ಯಾಕಾಗಲ್ಲ ಅಂತಂದರೆ ಕನ್ಸಿಸ್ಟೆನ್ಸಿ ಬೇಕು ಈ ಬುಕ್ಕಿಗೆ. ಈ ಬುಕ್ಕು ನೀವು ಒಂದು ಚಾಪ್ಟರ್ ಮುಗ್ಸೋಕ್ಕೆ ನೀವು ಹೈರಾಣ ಹೋಗ್ಬಿಡ್ತೀರಾ. ಅಂಥದ್ರಲ್ಲಿ ಎಲ್ಲ ಚಾಪ್ಟರ್ ಓದಬೇಕು ಅಂತ ಅಂದಾಗ ನಿಮಗೆ ಕನ್ಸಿಸ್ಟೆನ್ಸಿ, ಆ ಬುಕ್ಕನ್ನು ಓದ್ತಕ್ಕಂಥ ಎಬಿಲಿಟಿ ನಿಮ್ಗೆ ಚೆನ್ನಾಗಿರಬೇಕು. ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪಾಸಿಬಿಲಿಟೀಸ್ ಇಲ್ಲ. ಕನ್ನಡದಲ್ಲಿ ಓದ್ತೀನಿ ಅಂತಂದರೆ ಯಾರ್ದು R ಮಂಜುನಾಥ್ ಅವರದ್ದು ಸ್ಪರ್ಧಾ ಇತಿಹಾಸ ಅಂತ ಬರುತ್ತೆ. ಇದರಲ್ಲಿ ಏನ್ಷಿಯಂಟು, ಮೆಡಿವಲ್ಲು, ಕರ್ನಾಟಕ ಮತ್ತು ಆಧುನಿಕ ಭಾರತದ ಇತಿಹಾಸ ಇವರು ಕೂಡ ಏನು ಮಾಡಿದರೆ ಬುಲೆಟ್ ಪಾಯಿಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸರ್ ಹಾಗಿದ್ರೆ ಕರ್ನಾಟಕ ಇತಿಹಾಸನ ನಾವು ಯಾವ ಲ್ಯಾಂಗ್ವೇಜಲ್ಲಿ ಓದಿದರೆ ಬೆಟರು? ಸರ್ ವೆದರ್ ಹ್ಯಾವ್ ಟು ರೀಡ್ ಇನ್ ಎ ಕನ್ನಡ ಆರ್ ಇಂಗ್ಲೀಷ್? ಕರ್ನಾಟಕ ಅಂತ ಇಲ್ಲ, ಕನ್ನಡ ತಾಯಿ ಮಕ್ಕಳು ತಾನೆ. ನೀವು ವೆದರ್ ಬೀದರ್ಲರೇ ಇರಿ, ಬೆಂಗಳೂರು ಆಕ್ಸ್ಫರ್ಡ್ ಕಾಲೇಜೆಲ್ಲ ಓದಿರಿ, ನಂಗೆ ಅದು ಬೇಕಾಗಿಲ್ಲ. ಕರ್ನಾಟಕ ಅಂದರೆ ನೀವು ಕನ್ನಡ ತಾಯಿ ಮಕ್ಕಳೇ. ನಾನು ನಿಮಗೆ ರೆಫರ್ ಮಾಡೋಕ್ಕೆ ಹೇಳಿದ್ರು, ಕನ್ನಡ ರೆಫರ್ ಮಾಡೋಕ್ಕೆ ಹೇಳ್ತೀನಿ. ನೀವು ಬೇಕಾದ್ರೆ ಪಾಲಿಟಿ ಇಂಗ್ಲೀಷಲ್ಲಿ ಓದ್ಕೊಳ್ರಪ್ಪ, ಜಿಯೋಗ್ರಫಿ ಇಂಗ್ಲೀಷಲ್ಲಿ ಓದ್ಕೊಳ್ಳಿ, ಎಕನಾಮಿಕ್ಸ್ ಇಂಗ್ಲೀಷಲ್ಲಿ ಓದ್ಕೊಳ್ಳಿ. ಬಟ್ ಇತಿಹಾಸ ಅಂತ ಬಂದಾಗ ಕನ್ನಡದಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಬನ್ನಿ. ಯಾಕೆ ಸರ್ ಕನ್ನಡ ಪ್ರಿಫರೆನ್ಸ್ ಮಾಡಬೇಕು? ಇಂಗ್ಲೀಷ್ಗಿಂತ ತುಂಬ ಎಫೆಕ್ಟಿವ್ ಆಗಿ ಕನ್ನಡ ಇರುತ್ತೆ. ಇಂಗ್ಲೀಷ್ಗಿಂತ ಕನ್ನಡ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ಹೇಳೋದು, ತುಂಬ ಎಫೆಕ್ಟಿವ್ನೆಸ್ ಇದ್ದಾಗ ನೀವು ಓದ್ತಾ ಬನ್ನಿ. ನೋಡಿ, ಈ ಬುಕ್ಕಲ್ಲಿ ಬುಲೆಟ್ ಪಾಯಿಂಟ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷಲ್ಲಿ ಓದ್ತಾ ಬರ್ಬೋದು. ಬಟ್ ಈ ಬುಕ್ಕಲ್ಲಿ ಬುಲೆಟ್ ಪಾಯಿಂಟ್ ಇದೆ, ಹೋಗ್ತಾ ಹೋಗ್ತೀರ. ಸೂರ್ಯನಾಥ್ ಕಾಮತ್ ಬುಲೆಟ್ ಇಲ್ಲ, ಇದು ಕಥೆಗಳಿದೆ. ಸೊ ಈ ರೀತಿ ನೀವು ಓದ್ಬೇಕಾರೆ ನೀವು ಯಾವಾಗಲೂ ಕೂಡ ಏನು ಮಾಡಬೇಕು, ಆದಷ್ಟು ಕೂಡ ಕನ್ನಡದಲ್ಲಿ ಸ್ಟೋರೀಸ್ ಇರ್ತಕ್ಕಂಥ ಬುಕ್ಗಳನ್ನ ಸ್ವಲ್ಪ ಓದೋಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಏನಂತಾರಲ್ಲ, ಈಗ ತಣ್ಣೀರು ಸ್ನಾನ ಮಾಡ್ಬೇಕಾದ್ರೆ ಒಂದೆರಡು ಬಿಂದಿಗೆ ಆಗೋ ತನಕ ಕಷ್ಟ ಆಗುತ್ತೆ, ಆಮೇಲೆ ಅಭ್ಯಾಸ ಆಗೋಗ್ಬಿಡುತ್ತೆ ಅಂತಾರಲ್ಲ, ಇಲ್ಲೂ ಕೂಡ ಅದೇ ರೀತಿಯಾಗಿ. ಸೊ ಏನು ಮಾಡಬೇಕು, ಇಫ್ ಇಟ್ ಈಸ್ ಪಾಸಿಬಲ್, ಸರ್ ನಾನು ಕನ್ನಡ ಚೆನ್ನಾಗಿ ಓದ್ತೀನಿ, ನಂಗೆ ಓದೋಕ್ಕೆ ಬರುತ್ತೆ ಬಟ್ ಬರೆಯೋಕ್ಕೆ ಬರಲ್ಲ, ನೋ ನೀಡ್ ಟು ವರಿ, ಓದೋಕ್ಕೆ ಬರುತ್ತಾನೆ, ದೆನ್ ಯು ಟೇಕ್ ಎ ಕನ್ನಡ ಬುಕ್. ಕರ್ನಾಟಕ ಇತಿಹಾಸ, ಯಾವುದೇ ಇತಿಹಾಸ ಬುಕ್ಕನ್ನು ಕನ್ನಡ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಬನ್ನಿ. ಮಾಡರ್ನಿಸ್ಟ್ ಇಂಗ್ಲೀಷಲ್ಲೇ ಓದಿ, ಯಾಕಂದರೆ ಸ್ಪೆಕ್ಟ್ರಮ್ ಸೀರೀಸ್ ಅದಕ್ಕಿಂತ ಇನ್ನೊಂದು ಆಥರ್ ಬುಕ್ಕನ್ನು ನೀವು ಯಾವತ್ತೂ ಕೂಡ ನೋಡೋಕ್ಕಾಗೋದಿಲ್ಲ. ದೇರ್ ವಿ ಹ್ಯಾವ್ ಟು ರೀಡ್ ದ ಇಂಗ್ಲೀಷಲ್ಲೇ ಓದ್ಕೋಬೇಕಾಗತ್ತೆ. ಬಟ್ ಆದರೆ ಕರ್ನಾಟಕ ಇತಿಹಾಸ ಅಂತ ಬಂದಾಗ ಇಫ್ ಇಟ್ ಈಸ್ ಪಾಸಿಬಲ್, ನಿಮ್ಗೆ ಕನ್ನಡ ಚೆನ್ನಾಗಿದ್ರೆ ಕನ್ನಡದಲ್ಲೂ ಕೂಡ ಇಲ್ಲಿ ಅಧ್ಯಯನ ಮಾಡೋಕ್ಕೆ ಪ್ರಾರಂಭಿಸೋಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಬನ್ನಿ. ಆವಾಗ ಏನಾಗುತ್ತೆ, ನಿಮಗೆ ಒಂದು ಸಬ್ಜೆಕ್ಟ್ ಹೋಲ್ಡಿಂಗ್ನ ಬರ್ತಾ ಹೋಗುತ್ತೆ. ಎಲ್ಲನೂ ಕೂಡ ಇಂಗ್ಲೀಷಲ್ಲೇ ಮಾಡ್ತಕ್ಕಂಥಲ್ಲ. ನಾನು ಇತಿಹಾಸ ಯಾವಾಗಲೂ ಕೂಡ ಏನು ಮಾಡ್ತೀನಿ, ಕನ್ನಡ ಪ್ರಿಫರೆನ್ಸ್ನ ಕೊಡೋಕ್ಕೆ ಹೇಳ್ತೀನಿ. ಯಾಕೆ ಅಂತಂದರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್, ಬೇಗ ಅರ್ಥ ಆಗುತ್ತೆ, ಆ್ಯಂಡ್ ಬೇಗ ಏನಾಗುತ್ತೆ ಇಲ್ಲಿ ನೆನ್ಪಿಟ್ಕೊಳ್ಳೋಕೆ ಕೂಡ ಏನಾಗ್ತಾ ಹೋಗುತ್ತೆ ಇಲ್ಲಿ ಹೆಲ್ಪನ್ನು ಇಲ್ಲಿ ಮಾಡ್ತಕ್ಕಂಥದ್ದು. ಓಕೆನಾ, ಡನ್. ಸೊ ಇದಿಷ್ಟು ಕೂಡ ನಮ್ಮ ಒಂದು ಎಕ್ಸಾಮಿನೇಷನ್ ಒಂದು ಪ್ರಿಪ್ರೇಷನ್ಸ್ ನಾವಿಲ್ಲಿ ನೋಡ್ತಾ ಹೋಗ್ತೀನಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಹೇಳ್ತಕ್ಕಂಥದ್ದು ನಂದರು ಮತ್ತು ಮೌರ್ಯರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಹೋಗೋಣ. ಆ್ಯಂಡ್ ಈ ನಂದರು ಮತ್ತು ಮೌರ್ಯರ ಬಗ್ಗೆ ಹೇಳಬೇಕು ಅಂತಂದರೆ ಮೇಜರ್ ಆಗಿ, ಸೊ ನಂದರಲ್ಲಿ ನಮ್ಮ ಕರ್ನಾಟಕವನ್ನು ಕೂಡ ಇಲ್ಲಿ ಸ್ವಲ್ಪ ವರ್ಷಗಳ ಕಾಲ ಕರ್ನಾಟಕವನ್ನಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಎಸ್ಪೆಷಲಿ ಸಿಂಗಿರಾಜ ಪುರಾಣ ಅಂತ ಒಂದು ಪುಸ್ತಕ ಬರುತ್ತೆ. ಆ ಸಿಂಗಿರಾಜ ಪುರಾಣ ಪುಸ್ತಕದಲ್ಲಿ ಕರ್ನಾಟಕವನ್ನು ನಂದರು ಕೂಡ ಏನು ಮಾಡಿದರೆ ಆಳ್ವಿಕೆ ಮಾಡಿರೋದ್ರ ಬಗ್ಗೆ ನಾವು ಉಲ್ಲೇಖವನ್ನು ಏನು ಮಾಡ್ತಾ ಹೋಗ್ತೀವಿ, ನೋಡ್ತಕ್ಕಂಥದ್ದು. ಜೊತೆಗೆ ನಂತರಲ್ಲಿ ಬರ್ತಕ್ಕಂಥದ್ದೇ ಅದುವೇ ನಾವು ಮೌರ್ಯರು ಅಂತ ಕರೀತಾ ಹೋಗ್ತೀವಿ. ನಿನ್ನೆ ಒಂದು ವಿ ಎಕ್ಸಾಮಲ್ಲಿ ಕೇಳಿದ್ದಾಯ್ತಾ, ಇಲ್ಲಿ ಸಿಂಪಲ್ ಇದು ಏನು ಅಂತಂದರೆ ನಂದರು ಬಂದ್ಮೇಲೆ ಮೌರ್ಯರು ಬರಬೇಕು. ಇದು ಯಾವ ಆಪ್ಷನ್ ಅದೇ ಕರೆಕ್ಟ್ ಆಗಿರುತ್ತೆ. ಅಂದರೆ ಹರ್ಯಾಂಕ ಬರುತ್ತೆ, ಶಾಯ್ ಸುನಾಗ ಬರುತ್ತೆ, ಸುಂಗಾಸಂದ ಬರ್ತಾ ಹೋಗುತ್ತೆ. ಈ ರೀತಿ ಕ್ವಶನ್ ಕೇಳಬೇಕಾದ್ರೆ ಏನು ಹುಡ್ಕಕ್ಕೆ ಹೋಗ್ಬೇಡಿ, ನಂತರ ಆದಮೇಲೆ ಇಮಿಡಿಯೇಟ್ ಆಗಿ ಮೌರ್ಯರು ಬರಬೇಕು. ಅದು ಯಾವ ಆಪ್ಷನ್ ಇರುತ್ತೋ ಆ ಆಪ್ಷನ್ ಏನಾಗಿರುತ್ತೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಓಕೆನಾ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಮೌರ್ಯರ ಬಗ್ಗೆ ಹೇಳಬೇಕು ಅಂತಂದರೆ ಹೂ ಇಸ್ ದ ಫೌಂಡರ್, ನಾವು ಚಂದ್ರಗುಪ್ತ ಒಂದು ಮೌರ್ಯ ಅಂತ ಕರಿತೀವಿ. ಈ ಚಂದ್ರಗುಪ್ತ ಮೌರ್ಯನಿಗೆ ಅಧಿಕಾರ ಒಂದು ಅಥವಾ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಅದುವೇ ನಮ್ಮ ಒಂದು ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ಏನು ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು.
ಈ ಒಂದು ಸ್ಟೋರಿನ ನಾವು ಪ್ರಾಚೀನ ಇತಿಹಾಸದಲ್ಲಿ ನೋಡ್ತಾ ಹೋಗೋಣ, ಬಟ್ ಕರ್ನಾಟಕ ಇತಿಹಾಸಕ್ಕೋಬೇಕು ನಾನು ಹೇಳ್ತಾ ಹೋಗ್ತೀನಿ. ಇದೇ ರೀತಿಯಾಗಿ ಸರ್ ಚಂದ್ರಗುಪ್ತ ಏನು ಮಾಡ್ತಾರೆ, ಆಳ್ವಿಕೆ ಮಾಡಕ್ಕೆ ಬರ್ತಾರೆ. ಬೃಹತ್ ಆಗಿರ್ತಕ್ಕಂಥ ಒಂದು ನಮ್ಮ ದೇಶದಲ್ಲಿ ಬೃಹತ್ ಆಗಿರ್ತಕ್ಕಂಥ ಸಾಮ್ರಾಜ್ಯನ ಕೂಡ ಏನು ಮಾಡ್ತಾರೆ, ನಿರ್ಮಾಣವನ್ನಲ್ಲಿ ಮಾಡ್ತಕ್ಕಂಥದ್ದು. ಈ ನಿರ್ಮಾಣ ಮಾಡಿದ್ಮೇಲೆ ಯಾರು ನಮ್ಮ ಒಂದು ಚಂದ್ರಗುಪ್ತ ಮೌರ್ಯರಿಗೆ ಅವರ ಒಂದು ಕೊನೆಯ ಘಟ್ಟದಲ್ಲಿ ಭದ್ರಬಾಹು ಅಂತಕ್ಕಂಥ ಒಬ್ಬ ಜೈನ ಮುನಿ ಸಿಗ್ತಾರೆ. ಜೈನ ಮುನಿ ಬಂದು ಎಲ್ಲ ಒಂದು ಕಡೆಗೆ ಚಂದ್ರಗುಪ್ತ ಮೌರ್ಯರ ಮೇಲೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತಾರೆ. ಇಂಪ್ಯಾಕ್ಟ್ ಆದಮೇಲೆ ಈ ಒಂದು ಭದ್ರಬಾಹು ಜೊತೆಗೆ ಏನು ಮಾಡ್ತಾರೆ, ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾರೆ, ದಕ್ಷಿಣ ಭಾರತಕ್ಕೆ ಇಲ್ಲಿ ಬರ್ತಕ್ಕಂಥದ್ದು. ಈ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಜೈನ ಸಂಪ್ರದಾಯ ಒಂದು ಹರಡ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಯಾರು ಅಂತಂದ್ರೆ, ಒಂದು ಭದ್ರಬಾಹು ಆ್ಯಂಡ್ ಅವ್ರ ಜೊತೆ ಬಂದಿರತಕ್ಕಂಥ ಚಂದ್ರಗುಪ್ತ ಒಂದು ಮೌರ್ಯ ಅಂತ ಕರಿತೀವಿ. ಈ ರೀತಿ ಬಂದಿರತಕ್ಕಂಥ ವ್ಯಕ್ತಿ ಎಲ್ಲಿ ನೆಲೆಸ್ತಾರೆ, ಶ್ರವಣಬೆಳಗೊಳಕ್ಕೆ ಬಂದಿಲ್ಲಿ ನೆಲೆಸ್ತಕ್ಕಂಥದ್ದು. ಶ್ರವಣಬೆಳಗೊಳಕ್ಕೆ ಬಂದು ಏನು ಮಾಡ್ತಾರೆ, ನೆಲೆಸ್ತಾರೆ. ನಂತರದಲ್ಲಿ ಜೈನ ಸಂಪ್ರದಾಯದಂತೆ ಅಲ್ಲಿ ಸಲ್ಲೇಖನ ರಥ ಅಥವಾ ನಾವು ಸಂತಾರ ರಥ ಅಂತ ಕರಿತಾ ಹೋಗ್ತೀವಿ. ಈ ಒಂದು ವ್ರತವನ್ನು ಮಾಡೋದ್ರ ಮೂಲಕ ಏನು ಮಾಡ್ತಾರೆ, ಇಹಲೋಕವನ್ನಲ್ಲಿ ತ್ಯಜಿಸ್ತಾರೆ. ನಂತರ ನಾವಲ್ಲಿ ಚಂದ್ರಗಿರಿ ಬಸ್ದಿನ ಕೂಡ ನೋಡ್ತಕ್ಕಂಥದ್ದು. ಆ್ಯಂಡ್ ಅದಾದ್ಮೇಲೆ ಈ ಭದ್ರಬಾಹು ಏನು ಮಾಡ್ತಾರೆ, ಶ್ರವಣಬೆಳಗೊಳದಿಂದ ಉತ್ತರ ಭಾರತಕ್ಕೆ ಟ್ರಾವೆಲ್ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಜೈನ ಸಂಪ್ರದಾಯದಲ್ಲಿ ವಿವಿಧ ರೀತಿಯ ಒಂದು ಮಾಡಿಫಿಕೇಶನ್ ಆಗಿರ್ತಾರೆ. ಆ ಮಾಡಿಫಿಕೇಶನ್ ನೋಡ್ಬಿಟ್ಟು ನಂತರದಲ್ಲಿ ಜೈನ ಸಂಪ್ರದಾಯ ಏನಾಗುತ್ತೆ, 2 ಪಾರ್ಟ್ ಡಿವೈಡ್ ಆಗುತ್ತೆ. ಒಂದು ಪಂಥವನ್ನ ನಾವು ದಿಗಂಬರರು ಅಂತ ಕರೆದ್ರೆ, ಒಂದು ಪಂಥವನ್ನ ಶ್ವೇತಾಂಬರರು ಅಂತ ಕರಿತೀವಿ. ಒಬ್ಬರು ಪಾರ್ಶ್ವನಾಥನ ಅನುಯಾಯಿಗಳಾದ್ರೆ ಇನ್ನೊಬ್ರು ಮಹಾವೀರನ ಒಂದು ಅನುಯಾಯಿಗಳಾಗಿರ್ತಕ್ಕಂಥದ್ದು. ನಂತರದಲ್ಲಿ ಚಂದ್ರಗುಪ್ತ ಮೌರ್ಯ ಆದ್ಮೇಲೆ ಅವನ ಪ್ಲೇಸಿಗೆ ಅವನ ಮಗ ಆಳ್ವಿಕೆ ಮಾಡಕ್ ಬರ್ತಾ ಹೋಗ್ತಾರೆ. ಯಾರು? ಚಂದ್ರಗುಪ್ತ ಒಂದು ಮೌರ್ಯನ ಮಗ ಏನ್ ಮಾಡ್ತಾರೆ, ಆಳ್ವಿಕೆ ಮಾಡಕ್ಕೆ ಇಲ್ಲಿ ಬರ್ತಕ್ಕಂಥದ್ದು. ಬಿಂಬಿಸಾರ ಅಂತ ಕರಿತಾ ಹೋಗ್ತೀವಿ. ಬಿಂಬಿಸಾರ ತುಂಬಾ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಬರ್ತಕ್ಕಂಥ ಬಿಂದುಸಾರ, ಅಲ್ಲಿ ಹರಿಂಗಡೇಶ್ಲಿ ಬರ್ತಕ್ಕಂಥ ಬಿಂಬಿಸಾರ. ಈ ಬಿಂದುಸಾರ ಏನ್ ಮಾಡ್ತಾ ಹೋಗ್ತಾರೆ, ಅವರ ಆಳ್ವಿಕೆಯಲ್ಲಿ ನಡೆಸ್ತಾ ಹೋಗ್ತಕ್ಕಂಥದ್ದು. ಈ ಒಂದು ಆಳ್ವಿಕೆ ನಡೆಸ್ತಿರ್ಬೇಕಾದ್ರೆ ಅವರು ಕೂಡ ನಂತರದಲ್ಲಿ ಅಜೈವಿಕ ಧರ್ಮಕ್ಕೆ ಶಿಫ್ಟ್ ಆಗ್ತಾರೆ. ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ನಂತರದಲ್ಲಿ ಅಶೋಕ್ ಏನ್ ಮಾಡ್ತಾರೆ, ಆಡಳಿತಕ್ಕೆ ಬರ್ತಕ್ಕಂಥದ್ದು. ಅಂಡ್ ಅಶೋಕ ತಾನು ಆಡಳಿತಕ್ಕೆ ಬಂದ್ಮೇಲೆ ಒಂದು ಬೃಹತ್ ಆಗಿರ್ತಕ್ಕಂಥ ಯುದ್ಧ ಮಾಡ್ತಾನೆ. ಅದುವೇ ನಾವು ಕಳಿಂಗ ಯುದ್ಧ ಅಂತ ಕರಿತೀವಿ. ಕ್ರಿಸ್ತಪೂರ್ವ 261 ಮಾಡ್ತಕ್ಕಂಥದ್ದು. ಆ ಒಂದು ಯುದ್ಧ ಆದ್ಮೇಲೆ ಎಲ್ಲೊಂದ್ ಕಡೆ ಅಶೋಕ ಏನ್ ಮಾಡ್ತಾರೆ, ಶಾಂತಿ ನೆಲೆಸ್ಲಿಕ್ಕೆ ಇಲ್ಲಿ ಒಂದು ಹೋರಾಟ ನಡೆಸ್ತಾ ಹೋಗ್ತಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಭಾರತದಲ್ಲಿ ಈ ಬೌದ್ಧ ಧರ್ಮದ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಶಾಸನಗಳನ್ನು ಕೂಡ ಏನು ಮಾಡ್ತಾ ಹೋಗ್ತಾರೆ, ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಆ ರೀತಿ ಇರ್ಬೇಕಾದ್ರೆ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಶಾಸನಗಳನ್ನ ಇಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ ಕೆಲವೊಂದು ಕಡೆ ಹೇಳ್ತಾ ಓಕೆ ಈ ರೀತಿ ಬರ್ತಕ್ಕಂಥದ್ದು. ಒನ್ ಪಾಯಿಂಟ್ ಮಿಸ್ ಮಾಡಿದೆ. ಚಂದ್ರಗುಪ್ತ ಮೌರ್ಯನ ಬಗ್ಗೆ ಇಲ್ಲಿ ಬಂದು ಹೇಳಿದ್ರ ಬಗ್ಗೆ ಹೇಳ್ತಾರಲ್ಲ, ಇಲ್ಲೂ ಕೂಡ ಕೆಲವೊಂದು ಕಡೆ ಏನು ಮಾಡ್ತಾ ಹೋಗ್ತಾರೆ, ಸ್ಟೇಟ್ಮೆಂಟ್ನ ಕೊಡ್ತಾ ಹೋಗ್ತಾರೆ. ಏನು ಅಂತಂದ್ರೆ ಕರ್ನಾಟಕದಲ್ಲಿ ಈ ಶಾಸನ ರಚನೆ ಮಾಡಿದ್ದು ಅಶೋಕ ಅಲ್ಲ, ಅವನ ಬದಲಿಗೆ ಸಂಪ್ರೀತಿ ಅಶೋಕ ಅಂತ ಕರಿತೀವಿ, ಅವನು ಮಾಡಿದ್ದು ಅಂತಲೂ ಕೂಡ ಕೆಲವೊಂದು ಕಡೆ ಏನು ಮಾಡ್ತಾರೆ, ಉಲ್ಲೇಖವನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಬಟ್ ಆದರೆ ಹಾಗಿದ್ರೆ ಕರ್ನಾಟಕ ಒಂದು ಇತಿಹಾಸದ ಪ್ರಕಾರ ನೋಡೋದಾದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಶೋಕನ ಒಂದು ಶಿಲಾಶಾಸನಗಳು ಎಲ್ಲೆಲ್ಲಿವೆ, ಆ ಒಂದು ಶಾಸನಗಳ ಒಂದು ಪ್ರಾಮುಖ್ಯತೆ ನಾವಿಲ್ಲಿ ನೋಡ್ತಾ ಬರೋಣ. ಅದರಲ್ಲಿ ಮೇಜರ್ ಬರ್ತಕ್ಕಂಥದ್ದು ಅದುವೇ ಅಶೋಕನ ಒಂದು ಶಾಸನಗಳು ಯಾವ ಜಿಲ್ಲೆಯಲ್ಲಿ ಇರ್ತಾ ಇದೆ ಅಂತೇಳಿ ನಾವು ನೋಡ್ತಾ ಬರೋಣ. ಓಕೆನಾ, ಡನ್. ಫಸ್ಟ್ ನೋಡ್ತಕ್ಕಂಥ ದುರ್ಗ ಡಿಸ್ಟಿಕ್ ಅಲ್ಲಿ ಇರತಕ್ಕಂಥ ಒಂದು ನಾವು ಬ್ರಹ್ಮಗಿರಿ ಶಾಸನ ಅಥವಾ ಸಿದ್ದಾಪುರ ಶಾಸನ ಮತ್ತೆ ಜತಿಂಗ ರಾಮೇಶ್ವರ ಅಂತ ಕರಿತೀವಿ. ಈ 3 ಶಾಸನಗಳು ಕೂಡ 3 ಸ್ಥಳಗಳಲ್ಲಿ ನಾವು ದುರ್ಗ ಡಿಸ್ಟಿಕ್ ಅಲ್ಲಿ ನೋಡ್ತೀವಿ. ಇದನ್ನ 1892ರಲ್ಲಿ BL ರೈಸ್, ಬೆಂಜಮಿನ್ ಎಲ್ ರೈಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ, ಡಿಸ್ಕವರ್ ಮಾಡಿ ಡಿಸಫಿಯರ್ ಮಾಡ್ತಕ್ಕಂಥದ್ದು. ಡಿಸಫಿಯರ್ ಅಂತಂದ್ರೆ ದ ಪರ್ಸನ್ ಹೂ ಡಿಸ್ಕವರ್ಡ್ ಇಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಯಾರೋ ಒಂದು ಪುಸ್ತಕವನ್ನು ಕಂಡುಹಿಡಿದು ಅದನ್ನು ಓದಿ ಅರ್ಥ ಮಾಡ್ಕೊಳ್ತಾರಲ್ಲ ಅಂಥವರಿಗೆ ನಾವು ಡಿಸಫರ್ಡ್ ಅಂತ ಕರಿತೀವಿ. ಈ ಒಂದು ಶಾಸನ ಡಿಸಫರ್ ಮಾಡಿದ ವ್ಯಕ್ತಿ ಯಾರು ಅಂತಂದ್ರೆ ಅದೇ ಬೆಂಜಮಿನ್ ಎಲ್ ರೈಸ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಅದೇ ರೀತಿಯಾಗಿ ಬಳ್ಳಾರಿನಲ್ಲಿ ಇರ್ತಕ್ಕಂಥದ್ದು ನಿಟ್ಟೂರು ಮತ್ತೆ ಉದಯಗೋಳಂ ಅಂತ ಕರಿತೀವಿ. 1977ರಲ್ಲಿ ಶ್ರೀನಾಥ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ, ಈ ಶಾಸನಗಳನ್ನ ಡಿಸಫಿಯರ್ ಮಾಡ್ತಕ್ಕಂಥದ್ದು. ಇನ್ನು ರಾಯಚೂರಿನಲ್ಲಿ ಇರ್ತಕ್ಕಂಥ ಒಂದು ಮಸ್ಕಿ ಶಾಸನ 1915ರಲ್ಲಿ ಚಾರ್ಲ್ಸ್ ಬೇಡನ್, ಹಿ ವಾಸ್ ಅನ್ ಬ್ರಿಟಿಷ್ ಸಿವಿಲ್ ಇಂಜಿನಿಯರ್. ಬ್ರಿಟಿಷರ ಒಂದು ಸಿವಿಲ್ ಇಂಜಿನಿಯರ್ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಒಂದು ಚಾರ್ಲ್ಸ್ ಬೇಡನ್ ಏನ್ ಮಾಡ್ತಾರೆ, 1915ರಲ್ಲಿ ರಾಯಚೂರು ಬಳಿ ಮಸ್ಕಿಲ್ ಏನ್ ಮಾಡ್ತಾರೆ, ಶಾಸನವನ್ನು ಡಿಸ್ಕವರ್ ಮಾಡ್ತಾರೆ. ಈ ಒಂದು ಶಾಸನ ಏನಾಗಿದೆ, ಕರ್ನಾಟಕದಲ್ಲಿರ್ತಕ್ಕಂಥ ಅತ್ಯಂತ ಕಿರಿಯ ಶಾಸನ ಅಥವಾ ನಾವು ಯಂಗೆಸ್ಟ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಜೊತೆಗೆ ಈ ಒಂದು ಶಾಸನದಲ್ಲಿ ನಾವು ಅಶೋಕನನ್ನ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಂತ ಏನ್ ಮಾಡಿದ್ವಿ, ಉಲ್ಲೇಖವನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು.
ಏನಂತ ಉಲ್ಲೇಖ ಮಾಡಿದ್ದೀವಿ? ದೇವನಾಂಪ್ರಿಯ ಒಂದು ಪ್ರಿಯದರ್ಶಿನಿ ಅಂತ ಏನು ಮಾಡಿದ್ದೀವಿ? ಉಲ್ಲೇಖನ ಮಾಡಿದ್ದೀವಿ. ಚಾರ್ಲ್ಸ್ ಬೇಡನ್ ಓಕೆ ಯಾರೇನು? ಹಿ ವಾಸ್ ಎ ಬ್ರಿಟಿಷ್ ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇನ್ನು ಗುಲ್ಬರ್ಗ ಬರ್ತಕ್ಕಂಥ ಸನ್ನತಿ ಮತ್ತೆ ಕಣಗನಹಳ್ಳಿ ಅಂತ ಕರಿತೀವಿ. ಇದನ್ನು 1986ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಸನ್ನತಿನಿ ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಈ ಒಂದು ಇನ್ಸ್ಕ್ರಿಪ್ಷನ್ಸ್ ಶಾಸನಗಳ ಒಂದು ತೊಟ್ಟಿಲು ಅಥವಾ ಬಟ್ಟಲು, ದ ಬೌಲ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಅಂತಲೂ ಕೂಡ ಏನು ಮಾಡ್ತೀವಿ? ಸನ್ನತಿನ ಕರೀತಕ್ಕಂಥದ್ದು. ದ ಸನ್ನತಿ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂತ ಕೇಳಿದ್ರೆ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ದ ಭೀಮಾ ರಿವರ್ ಅಂತಲೂ ಕೂಡ ಇಲ್ಲಿ ಕರೀತಾ ಹೋಗ್ತೀವಿ. ಈ ಸನ್ನತಿಯಿಂದ 3 ಕಿಲೋಮೀಟರ್ ದೂರ ಇರತಕ್ಕಂಥದ್ದೇ ನಾವು ಕಣಗನಹಳ್ಳಿ ಇನ್ಸ್ಕ್ರಿಪ್ಷನ್ ಅಂತ ಕರೀತಾ ಹೋಗ್ತೀವಿ. ಈ ಶಾಸನದಲ್ಲೂ ಕೂಡ ಅಷ್ಟೇ ಅಶೋಕನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಒಟ್ಟು 3 ಪಾಯಿಂಟ್ ಉಲ್ಲೇಖ ಮಾಡಿದ್ದಾರೆ. ಏನಂತ ಉಲ್ಲೇಖ ಮಾಡಿದ್ದಾರೆ? ಈ ಒಂದು ಶಾಸನದಲ್ಲಿ ಯಾರು ಅಶೋಕನನ್ನ ಏನಂತ ಕರ್ಕೊಂಡಿದ್ದೀವಿ ನಾವು? ರಣ್ಯೋ ಅಶೋಕ ಅಂತ ಏನು ಮಾಡಿದ್ದಾರೆ? ಉಲ್ಲೇಖ ಮಾಡಿರ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟು, ಯೂಶುವಲಿ ಅಶೋಕನ ಶಾಸನಗಳು ಲ್ಯಾಂಡ್ಸ್ಕೇಪಲ್ಲಿದ್ದರೆ, ಬಟ್ ಮೊಟ್ಟ ಮೊದಲ ಬಾರಿಗೆ ಪೋರ್ಟ್ರೇಟ್ ಮಾಡಲಿ ಅಂದರೆ ಉದ್ದವಾಗಿ ರಚನೆ ಆಗಿರ್ತಕ್ಕಂಥ ಶಾಸನ ಅದು ಯಾವುದು ಅಂತಂದರೆ ಕಣಗನಹಳ್ಳಿ ಒಂದು ಶಾಸನ ಅಂತ ಏನು ಮಾಡ್ತಾ ಹೋಗ್ತೀವಿ? ಉಲ್ಲೇಖಿಸ್ತಕ್ಕಂಥದ್ದು. ಇದೇ ಶಾಸನದಲ್ಲಿ ಅಶೋಕ ತನ್ನ ರಾಣಿ ಮತ್ತೆ ಅವರ ಒಂದು ಪರಿಚಾರಕರ ಜೊತೆಯಲ್ಲಿ ಕೊಂದಿರ್ತಕ್ಕಂಥ ಒಂದು ಚಿತ್ರನೂ ಕೂಡ ಏನು ಮಾಡಿದ್ದಾರೆ? ಈ ಕಲ್ಲಿನ ಮೇಲೆ ಕೆತ್ತನೆ ಮಾಡಲಾಗಿರ್ತಕ್ಕಂಥದ್ದು. ಇಡೀ ಇಂಡಿಯಾದಲ್ಲಿ ಅಶೋಕನ ಶಾಸನಗಳಲ್ಲಿ ಅಶೋಕನ ಹೆಸರನ್ನು ಉಲ್ಲೇಖ ಮಾಡಿರ್ತಕ್ಕಂಥ ಕೆಲವೇ ಶಾಸನಗಳಲ್ಲಿ ಮಸ್ಕಿ ಶಾಸನವೂ ಕೂಡ ಒಂದಾಗಿದೆ. ಆ್ಯಂಡ್ ಅದೇ ರೀತಿಯಾಗಿ ಕಣಗನಹಳ್ಳಿ ಶಾಸನವೂ ಕೂಡ ಇಲ್ಲಿ ಒಂದಾಗಿ ಇರ್ತಕ್ಕಂಥದ್ದು. ಆ್ಯಂಡ್ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥ ಕೊಪ್ಪಳದಲ್ಲಿ ನಾವು ಗವಿಮಠ ಅಂತ ಕರಿತೀವಿ, ಮತ್ತೆ ಪಲ್ಕಿಗುಂಡು ಅಂತ ಕರಿತೀವಿ. 1913ರಲ್ಲಿ ನಾರಾಯಣರಾವ್ ಶಾಸ್ತ್ರಿ ಅಂತಕ್ಕಂಥ ವ್ಯಕ್ತಿಯನ್ನು ಮಾಡಿದರೆ ಈ ಶಾಸನವನ್ನು ಡಿಸಫೇರ್ ಮಾಡಿರ್ತಕ್ಕಂಥದ್ದು. ಇನ್ನು ಮೇಜರಾಗಿ ನರಸಿಂಹಾಚಾರ್ಯ ಅಂತ ಕರಿತೀವಿ. ಅವರ ಬುಕ್ಕನ್ನು ಬರೀತಾರೆ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಭಾಷೆಯ ಇತಿಹಾಸ ಅಂತ ಏನು ಮಾಡ್ತಾರೆ ಈ ಒಂದು ಬುಕ್ಕನ್ನು ಬರೀತಕ್ಕಂಥದ್ದು. ಇನ್ನು BL ರೈಸ್ ಅಂತ ಕರಿತೀವಿ, ಫಾದರ್ ಆಫ್ ದ ಕನ್ನಡ ಇನ್ಸ್ಕ್ರಿಪ್ಷನ್ಸ್, ಕನ್ನಡ ಒಂದು ಶಾಸನಗಳ ಪಿತಾಮಹ ಅಂತೇಳಿ BL ರೈಸ್ನ ಕರಿತೀವಿ. ಎಸ್, ಅದೇ ರೀತಿಯಾಗಿ ಈ ಒಂದು ಕಮಿಷನರೇಟ್ ಮೈಸೂರಲ್ಲಿ ಕಮಿಷನರ್ ಆಳ್ವಿಕೆ ಮಾಡಬೇಕಾದ್ರೆ ಬೆಂತೆಂ ಬೋರಿಂಗ್ನ ಕಾಲದಲ್ಲಿ ಹೋಬಳಿ ಶಾಲೆಗಳಲ್ಲಿ ಓಪನ್ ಮಾಡ್ತಾರೆ. ಅದಕ್ಕೆ ಮೂಲ ಕಾರಣಕರ್ತ ಆ ಸ್ಕೀಮಿಗೊಂದು ಮೂಲ ಒಂದು ರಚನೆ ಮಾಡಿದರು BL ರೈಸ್ ಅವರು ರಚನೆ ಮಾಡ್ತಾರೆ. ಬಟ್ ನಂತರದಲ್ಲಿ ಬೆಂತೆಂ ಬೋರಿಂಗ್ ಏನು ಮಾಡ್ತಾರೆ, ಆ ಒಂದು ಹೋಬಳಿ ಶಾಲೆಗಳಲ್ಲಿ ಮೈಸೂರಲ್ಲಿ ತೆರೀತಕ್ಕಂಥ ಕೆಲಸ ಬೋರಿಂಗ್ ಕಾಲದಲ್ಲಿ ನಡೀತಕ್ಕಂಥದ್ದು. ಅದೇ ರೀತಿಯಾಗಿ ಮಸ್ಕಿನ ಅತ್ಯಂತ ಕಿರಿ ಶಾಸನ ಅಂತ ಕರೀತಾ ಹೋಗ್ತೀವಿ. ಆ್ಯಂಡ್ ಅಶೋಕನು ಕೂಡ ಏನು ಮಾಡ್ತಾ ಹೋಗ್ತಾನೆ, ತನ್ನ ಒಂದು ಬೌದ್ಧ ಧರ್ಮವನ್ನು ಭಾರತದ ಎಲ್ಲ ಕಡೆಯೂ ಕೂಡ ಏನು ಮಾಡ್ತಾರೆ, ಪ್ರಚಾರ ಮಾಡಬೇಕು ಅಂತೇಳಿ ತನ್ನ ಒಂದು ಬೌದ್ಧ ಮಹಾಮತರನ್ನ ಎಲ್ಲ ಕಡೆ ಕಳಿಸ್ಕೊಡ್ತಿರ್ತಾನೆ. ಅದೇ ರೀತಿಯಾಗಿ ತನ್ನ ಸ್ವಂತ ಮಕ್ಕಳಾಗಿರ್ತಕ್ಕಂಥ ಮಹೇಂದ್ರಗಿರಿ ಮತ್ತು ಇನ್ನೊಬ್ಬಳು ಮಕ್ಕಳನ್ನ ಏನು ಮಾಡ್ತಾ ಹೋಗ್ತಾರೆ, ಎಲ್ಲಿಗೆ? ಶ್ರೀಲಂಕಾಗೆ ಕಳಿಸ್ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಏನು ಮಾಡ್ತಾರೆ, ಕರ್ನಾಟಕಕ್ಕೆ ಇಬ್ಬರ ವ್ಯಕ್ತಿಗಳನ್ನ, ಒಂದು ಬನವಾಸಿಗೆ ರಕ್ಷಿತಾಳನ್ನ ಆ್ಯಂಡ್ ಮಹಿಷಮಂಡಲ ಮೈಸೂರಿಗೆ ಏನು ಮಾಡ್ತಾರೆ, ಮಹಾದೇವನ್ನ ಇಲ್ಲಿ ಕಳಿಸ್ಕೊಡ್ತಕ್ಕಂಥದ್ದು. ಅವನ ಮಕ್ಕಳಾರು ಮಹೇಂದ್ರಗಿರಿ ಮತ್ತು ನಾವೆಂತ ಕರೀತಾ ಹೋಗ್ತೀವಿ, ಇನ್ನೊಬ್ಬರು ಹೆಸರು ಬರ್ತಿದೆ ಆ ಒಂದು ವಿಬ್ಲರ್ನ ಶ್ರೀಲಂಕಾ ಕಳಿಸ್ಕೊಟ್ರೆ, ಅದೇ ರೀತಿಯಾಗಿ ಕನ್ನಡಕ್ಕೆ ಕೂಡ ಅಷ್ಟೇ ಬನವಾಸಿಗೆ ರಕ್ಷಿತಾಳನ್ನ ಆ್ಯಂಡ್ ಮಹಿಷಮಂಡಲ ಮೈಸೂರಿಗೆ ಏನು ಮಾಡ್ತಾರೆ, ಮಹಾದೇವನ್ನ ಏನು ಮಾಡ್ತಾ ಹೋಗ್ತಿರಲಿ ಕಳಿಸ್ಕೊಡ್ತಕ್ಕಂಥ. ಆ ಹುಡುಗಿ ಹೆಸರು ಸಂಗಮಿತ್ರೆ, ಮಹೇಂದ್ರ ವರ್ಮ ಮತ್ತು ಸಂಗಮಿತ್ರೆ ಇಬ್ಬರ ಮಕ್ಕಳು ಏನು ಮಾಡ್ತಾರೆ, ಶ್ರೀಲಂಕಾಗೆ ಅಶೋಕ ಕಳಿಸ್ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಶೋಕ ಕೂಡ ಏನು ಮಾಡ್ತಾನೆ, ತಮ್ಮ ಇಬ್ಬರು ಬುದ್ಧ ಮಹಾಮತರನ್ನ ತಮ್ಮ ಒಂದು ಪ್ಲೇಸಿಗೆ, ಕರ್ನಾಟಕದ 2 ಪ್ಲೇಸ್ ಆಗಿರ್ತಕ್ಕಂಥ ದುರ್ಗದ ಬಳಿ ಇರ್ತಕ್ಕಂಥ ಇಸಲ ಪ್ರಾಂತ್ಯಕ್ಕೆ, ಅದೇ ರೀತಿಯಾಗಿ ರಾಯಚೂರು ಬಳಿ ಇರ್ತಕ್ಕಂಥ ಸುವರ್ಣಗಿರಿ, ಇವತ್ತಿನ ಒಂದು ಕನಕಗಿರಿ ಅಂತ ಕರಿತೀವಿ, ಆ ಒಂದು ಪ್ರಾಂತ್ಯಕ್ಕೆ ತನ್ನ ಬೌದ್ಧ ಮಹಾಮತರನ್ನ ಕಳಿಸ್ಕೊಡ್ತಾರೆ. ಆ್ಯಂಡ್ ಇಡೀ ಹೊತ್ತಿನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ಬೃಹತ್ತಾಗಿ ಭಾರತವನ್ನು ಆಳ್ವಿಕೆ ಮಾಡ್ತಾ ಇತ್ತು. ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರ ಪಥ, ಉತ್ತರ ಪಥ, ಪೂರ್ವ ಪಥ, ಪಶ್ಚಿಮ ಪಥ ಜೊತೆಗೆ ದಕ್ಷಿಣ ಪಥ ಅಂತೇಳಿ ಆಳ್ವಿಕೆ ನಡೆಸ್ತಿರ್ತಾರೆ. ದಕ್ಷಿಣ ಪಥದಲ್ಲಿ ಹೆಡ್ ಕ್ವಾರ್ಟರ್ ಅದಾಗಿತ್ತು ಅಂತಂದರೆ ಅದುವೇ ರಾಯಚೂರಿನ ಒಂದು ಸುವರ್ಣಗಿರಿ ಅಥವಾ ಕನಕಗಿರಿ ಅಂತ ಕರಿತೀವಿ. ಅದು ಅವತ್ತಿನ ಕಾಲದಲ್ಲಿ ಮೌರ್ಯರ ಒಂದು ದಕ್ಷಿಣ ಭಾರತದ ಒಂದು ಕೇಂದ್ರವಾಗಿತ್ತು. ಇದಕ್ಕೆ ಸಬ್ಬಾಗಿ ಅಂದರೆ ಸುವರ್ಣಗಿರಿಗೆ ಜೊತೆಗಾಗಿ ಇನ್ನು 3 ಸಣ್ಣ ಪ್ರಾಂತ್ಯಗಳಿತ್ತು. ಅದುವೇ ದುರ್ಗದ ಇಸಿಲ ಮತ್ತು ತೋಸಿಲ, ಸಂಪ ಅಂತ ಕರಿತೀವಿ. ಇವು ಕೂಡ ಅಷ್ಟೇ ಕರ್ನಾಟಕದ ಒಂದು 3 ಸಣ್ಣ ಪ್ರಾಂತ್ಯಗಳಾಗಿದ್ದರೆ, ಬಟ್ ಪ್ರಮುಖ ಪ್ರಾಂತ್ಯದಾಗಿತ್ತು ರಾಯಚೂರಿನ ಒಂದು ಸುವರ್ಣಗಿರಿ ಅಥವಾ ಕನಕಗಿರಿ ಅಂತ ಕರಿತೀವಿ. ಅದು ಬಹುಮುಖ್ಯ ಒಂದು ಪಾತ್ರದಲ್ಲಿ ನಿರ್ವಹಿಸ್ತಕ್ಕಂಥದ್ದು. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಕ್ವಶನ್ಸ್ಗಳನ್ನ ಇಲ್ಲಿ ನೋಡ್ತಾ ಬರೋಣ. ಫಸ್ಟ್ ಒನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಕ್ರಿಪ್ಟ್ಸ್
ಹ್ಯಾಸ್ ನಾಟ್ ಬಿನ್ ಯೂಸ್ಡ್ ಇನ್ ದ ರೈಟಿಂಗ್ ಅಶೋಕನ್ ಎಡಿಕ್ಟ್ಸ್. ಇದು ರೀಸೆಂಟಾಗಿ ಒಂದು KPSC ಎಕ್ಸಾಮಿನೇಷನ್ ಕೇಳಿದ್ದು. ಈ ಕೆಳಕಂಡ ಅಶೋಕನ ಶಾಸನಗಳಲ್ಲಿ ಈ ಕೆಳಕಂಡ ಯಾವ ಭಾಷೆಯನ್ನು ಬಳಸಲಾಗಿಲ್ಲ? ಬ್ರಾಹ್ಮಿ ಬಳಸಿದರೆ, ಅರಮಿಕ್ ಬಳಸಿದರೆ, ಕೊರಷ್ಟು ಬಳಸಿದರೆ, ಸಿದ್ಧ ಮಾತ್ರಿಕ ಭಾಷೆನ ಬಳಸಲಾಗಿಲ್ಲ. ಇದು ನಿಮಗೆ ನಾವು ಅಶೋಕನ ಬಗ್ಗೆ ಮಾತಾಡಬೇಕಾದ್ರೆ, ಅಶೋಕನ ಶಾಸನಗಳ ಬಗ್ಗೆ ಹೇಳಬೇಕಾದ್ರೆ ಪ್ರಾಚೀನ ಇತಿಹಾಸದಲ್ಲಿ ಕವರ್ ಮಾಡ್ತೀನಿ. ಓಕೆ, ನಂತರದಲ್ಲಿ ಈ ಕೆಳಕಂಡ ಯಾವ ಒಂದು ಭಾಗಗಳಲ್ಲಿ ಅಶೋಕನ ಶಾಸನಗಳು ದೊರಕಿವೆ? ಅಂಕೋಲ ಮತ್ತು ಹೊನ್ನಾವರ, ಬ್ರಹ್ಮಗಿರಿ ಸಿದ್ದಾಪುರ, ಹಂಪಿ ಬನವಾಸಿ, ಬಾದಾಮಿ ಮತ್ತೆ ಪಟ್ಟದಕಲ್ಲು. ಅಂಕೋಲ ಮತ್ತು ಹೊನ್ನಾವರ ಬರೋದಿಲ್ಲ, ಹಂಪಿ ಬನವಾಸಿ ಬರೋದಿಲ್ಲ, ಬಾದಾಮಿ ಪಟ್ಟದಕಲ್ಲು ಬರೋದಿಲ್ಲ. ಆನ್ಸರ್ ಇಸ್ ಬ್ರಹ್ಮಗಿರಿ ಮತ್ತು ಸಿದ್ದಾಪುರ. ಸನ್ನತಿಯು ಈ ಕೆಳಗಿನ ಧರ್ಮಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಇಟ್ ಇಸ್ ಎ ಇಂಡೈರೆಕ್ಟ್ ಟೈಪ್ ಆಫ್ ಕ್ವಶನ್ ಅಂತ ಕೇಳ್ತಾ ಹೋಗ್ತೀವಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಸನ್ನತಿ ಕರ್ನಾಟಕದ ಒಂದು ಶಾಸನಗಳ ಒಂದು ತೊಟ್ಟಿಲು ಅಂತ ಕರೀತಾ ಹೋಗ್ತೀವಿ. ಹಾಗಿದ್ರೆ ಸನ್ನತಿನಲ್ಲಿ ಶಾಸನಗಳು ಯಾರ ಶಾಸನ ಸಿಕ್ಕಿರೋದು? ಅಶೋಕನ್ ಸಿಕ್ಕಿರೋದು. ಸೊ ಅಶೋಕ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದು? ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಹಿಯರ್ ಆನ್ಸರ್ ಏನಾಗಿರುತ್ತೆ ಅಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಸನ್ನತಿಯು ಈ ಕೆಳಗಿನ ಯಾವ ನದಿಯ ದಂಡೆ ಮೇಲೆ ಇದೆ? ಆಗ್ಲೇ ಹೇಳಿದ್ದೀನಿ, ಸನ್ನತಿ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂತ ಕೇಳಿದ್ರೆ ಈಸ್ ಆನ್ ದ ಬ್ಯಾಂಕ್ ಆಫ್ ದ ಭೀಮಾ ರಿವರ್. ನೆಕ್ಸ್ಟ್ ಒನ್ ಇಸ್ ದೇವನಾಂಪ್ರಿಯ ಪ್ರಿಯದರ್ಶಿ ಮತ್ತು ಅಶೋಕ ಮೌರ್ಯ ಎಂಬುದು ಒಂದೇ ಮತ್ತು ಅದೇ ಆಗಿವೆ. ಈ ಕೆಳಗಿನ ಯಾವ ಸ್ಥಳದಲ್ಲಿಯ ಕೆತ್ತನೆಯ ಆಧಾರದ ಮೇಲೆ ಇದನ್ನ ಒಪ್ಪಲಾಗಿದೆ? ಯಾವುದು? ಸೊ ರಾಯಚೂರಿನ ಒಂದು ಮಾಸ್ಕಿ ಅಂತ ಕರಿತೀವಿ. ಯಾವುದನ್ನ ಡಿಸ್ಕವರ್ ಮಾಡಿದ್ದು? 1915ರಲ್ಲಿ ಚಾರ್ಲ್ಸ್ ಬೇಡನ್ ಅಂತಕ್ಕಂಥ ವ್ಯಕ್ತಿ. ಅವನೇನಾಗಿದ್ದ? ಬ್ರಿಟಿಷರ ಒಂದು ಸಿವಿಲ್ ಇಂಜಿನಿಯರ್ ಆಗಿದ್ದ. ಅವನು ಈ ಪುಸ್ತಕ ಈ ಶಾಸನದಲ್ಲಿ ಡಿಸೆಫರ್ ಮಾಡ್ತಕ್ಕಂಥ ಕೆಲಸನಲ್ಲಿ ಮಾಡ್ತಾ ಹೋಗ್ತಾನೆ. ಸೊ ಇಲ್ಲಿಗೆ ನಮ್ಮ ಒಂದು ಕರ್ನಾಟಕದ ಒಂದು ಇಂಟ್ರಡಕ್ಷನ್ ಪಾರ್ಟ್ ಮುಕ್ತಾಯ ಆಗುತ್ತೆ. ನಂತರದಲ್ಲಿ ವಿ ಕ್ಯಾನ್ ಡೀಲ್ ವಿತ್ ದ ಶಾತವಾಹನಸ್. ಮುಂದಿನ ಕ್ಲಾಸಲ್ಲಿ ನಾವು ಶಾತವಾಹನರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ನಾನು ಹೇಳಿದಾಗೆ ಕರ್ನಾಟಕ ಇಷ್ಟನ್ನ ಫಾಲೋ ಮಾಡ್ತಾ ಬನ್ನಿ. ನೋ ವರೀಸ್. ನಿಮಗೆ ಏನೋ ಇನ್ ಕೇಸ್ ಟಫ್ ಅನ್ಸಿದ್ರೆ ಅಥವಾ ನೀವು ಇಫ್ ಯರ್ ಫೇಸಿಂಗ್ ಎನಿ ಈ ಪ್ರೈವೇಟ್ ಕೆಲವರಿಗೆ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇರುತ್ತೆ. ಈ ಇಶ್ಯೂಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಥ್ರೂ ದ ವಾಟ್ಸಪ್ ಮೂಲಕ ಯು ಕ್ಯಾನ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಟ್ರೈ ಟು ಫಿಗರ್ ಇಟ್ ಔಟ್ ಆರ್ ಐ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್ ಆಲ್ಸೋ.